ಸಿದ್ಧಗಂಗಾ ಧ್ರುವ ಸರ್ಜಾ ಅವ್ರಿಗೆ, ಧ್ರುವ ನನಗೆ, ಧ್ರುವತ್ತಾರಿಗೆ, ಧ್ರುವ ನನಗೆ, ಧ್ರುವತ್ತಾರಿಗೆ, ಆಟೋ ರಿಕ್ಷಾ ಚಾಲಕರು ಧ್ರುವತ್ತಾರೆ ಅವ್ರಿಗೆ, ಆಟೋ ಚಾಲಕರ ದೇವ್ರ ರೂಪದಲ್ಲಿ ಬಂದ ಧ್ರುವತ್ತಾರೆ ಅವ್ರಿಗೆ, ಧ್ರುವ ನನಗೆ, ಧ್ರುವ ನನಗೆ, ಧ್ರುವ ನನಗೆ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಧ್ರುವ ಅಣ್ಣ ಸರ್ಜಾ ಅವರು ಅನೇಕ ಚಿತ್ರದಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು KD ಸಿನಿಮಾ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಲಿಡ್ತಾ ಇದೆ. ಆ KD ಸಿನಿಮಾ ಇವತ್ತು 100 ದಿನಗಳ ಕಾಲ ಓಡ್ತೈತಿ ಅಂದರೆ ಅದು ನನ್ನ ಚಾಲಕರ ಕುಟುಂಬದಿಂದ, ಎಲ್ಲ ಅಭಿಮಾನಿಗಳಿಂದ, ಕನ್ನಡ ಪ್ರೇಕ್ಷಕರಿಂದ ಅಂತ ನಾವು ಮೊದಲಿಗೆ ಎಲ್ಲ ಕನ್ನಡ ಅಭಿಮಾನಿಗೆ ಅಭಿನಂದಿಸ್ತೇನೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಆಟೋ ರಿಕ್ಷಾ ಚಾಲಕರ ನೆರವಾಗಿ ಬಂದಂತ ನಮ್ಮ ಧ್ರುವ ಅಣ್ಣ ಸರ್ಜಾ ಅವರಿಗೆ ಬಹಳಷ್ಟು ಇವತ್ತು ಸೆಕೆಂಡ್ ಅಪ್ಪು ಅಂದ್ರೆ ಅಡ್ಡಿ ಇಲ್ಲ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಒಂದು ಕೈಲೇ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಿಲ್ಲ ಅಂತ ಧ್ರುವ ಸರ್ಜನನ್ಗೆ ನಾವು ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ನಾವು ಋಣಿಯಾಗಿರ್ತೇವೆ. ಮುಂದೆ ಬರುವಂತ ದಿನದಲ್ಲಿ KD ಸಿನಿಮಾನ ಅತಿ ಅದ್ದೂರಿಯಾಗಿ ಅವ್ರು ಬಂದಾಗ ಸ್ವಾಗತವನ್ನ ಬಯಸ್ತೇವೆ. ಅವ್ರ ಸಿನಿಮಾ ಓಡ್ಲಿ ಅಂತ 100 ದಿನ ಹಾರೈಸ್ತೇವೆ. ಮತ್ತು ಅವ್ರ ಸಿನಿಮಾ ಬಂದ್ರೆ ಪ್ರತಿಯೊಂದು ಆಟೋ ರಿಕ್ಷಾಗಳಿಗೆ ಅದನ್ನ ಪ್ರಚಾರ ಮಾಡಿ ಅವ್ರ ಸಿನಿಮಾ ಓಡಿಸೋದು ಕೆಲಸ ಮಾಡ್ತೇವೆ. ಇವತ್ತೇನು ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಪ್ರತಿ ರಿಕ್ಷಾಗಳಿಗೆ 300 ರೂಪಾಯಿ ಅಂತೆ ಆಟೋ ರಿಕ್ಷಾಗಳಿಗೆ LPG ಹಾಕಿಸ್ತಿದಾರ. ಅವರ ಕುಟುಂಬ ಮತ್ತು ನಮ್ಮ ಧ್ರುವ ಅಣ್ಣ 100 ವರ್ಷಗಳ ಕಾಲ ಚೆನ್ನಾಗಿರ್ಲಿ ಅಂತೇಳಿ ಮಾಧ್ಯಮಕ್ಕೆ ನಾ ಕಳ್ಕೊಳ್ಳಿ ವಿನಂತಿ ಮಾಡ್ತಾರೆ. ಸರ್ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4-5 ಗಂಟೆವರೆಗೆ ನಾವು ಹಾಕಿಸ್ತೇವೆ. ಮತ್ತು ಅಗತ್ಯ ಬಿದ್ದರೆ ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಕಿಸುವಂಥ ವ್ಯವಸ್ಥೆ ಮಾಡಿಸ್ತೇವೆ. ಆ ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಎಲ್ಲ ಅವ್ರ ಅಭಿಮಾನಿಗಳಿಗೆ ಮಾತಾಡ್ತೀನಿ ಅಂತೇಳಿ ಧ್ರುವ ಅಣ್ಣ ನಮ್ ಕೂಡ ಮಾತಾಡ್ತೀನಿ ಅಂತ ಹೇಳಿದಾರ. ಮಾತಾಡಿದ ತಕ್ಷಣ ನಾನು ಮುಂದೆ ಬರುವಂತ ಮಾಧ್ಯಮ ಸರ್, ಹುಬ್ಳಿ ಒಳಗೆ ಸುಮಾರು ನಾವು ಇನ್ನೂ 2-3 ಪಂಪ್ನಲ್ಲಿ ಹಾಕ್ಬೇಕಂತ ಎಲ್ಲಾರು ಅವ್ರ ಅಭಿಮಾನಿಗಳು ಮತ್ತು ಅವ್ರು ಬಂದಂತ ಚಿಂತಕರು ವಿಚಾರ ಮಾಡ್ತಿದಾರ. ಅವ್ರು ಏನಾದ್ರು ಬೇರೆ ಬೇರೆ ಪಂಪ್ನಲ್ಲಿ ಕೂಡ ಅವ್ರು ಹಾಕಿಸ್ತಾರೆ. ಹಾಕ್ಸಿದ ತಕ್ಷಣ ತಮ್ಮ ಗಮನಕ್ಕೆ ತರ್ತೀನಿ ಅಂತ ನಮ್ಮ ಮಾಧ್ಯಮಕ್ಕೆ ವಿನಂತಿ ಮಾಡ್ತಾರೆ. ಮೊದ್ಲೇ ಗ್ಯಾಸಿನ ಪ್ರಾಬ್ಲಮ್ ಐತಿ ಅಂತೇಳಿ ಎಲ್ಲಾರ ಜನಕ್ಕೆ ತೊಂದರೆ ಆಗಿದ್ದಕ್ಕೆ ಮತ್ತೆ ಇವ್ರು ಕೊಡಾಕ್ ಬಂದ್ರೆ ಏನ್ ಸರ್ ನೀವು? ಸರ್ ಇವತ್ತು ಏನಾಗಿದೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 21 ಪಂಪ್ಗಳಿದಾವೆ. 21 ಪಂಪ್ಗಳಲ್ಲಿ ಸುಮಾರು 8 ಪಂಪ್ಗಳು ಬಂದಾಗಿದ್ದಾವೆ. ಇನ್ನು 7-8 ಪಂಪ್ಗಳು ಚಾಲೂ ಇದಾವೆ. ನಾವು ಈಗಾಗಲೇ ಸಂಬಂಧಪಟ್ಟ ಮ್ಯಾನೇಜರ್ ಜೊತೆ ಚರ್ಚೆ ಮಾಡ್ತೇವೆ. ಸಂಬಂಧಪಟ್ಟ ಮ್ಯಾನೇಜರ್ ಚರ್ಚೆ ಮಾಡಿ ರಾತ್ರಿ ಯಾವ ಪಂಪ್ನಲ್ಲಿ ಸ್ಟಾಕ್ ಬರ್ತಿದೆ ಆ ಪಂಪ್ನಲ್ಲಿ ನಾವು ಮುಂಜಾಗ್ರತೆ ಒಂದು ವಿಡಿಯೋ ಕಾಲ್ ಮುಖಾಂತರ ಇಡೀ ನನ್ನ ಆಟೋ ಚಾಲಕರಿಗೆ ನಾನು ಗ್ರೂಪ್ನಲ್ಲಿ ಹಾಕಿಸಿ ಇಂಥಲ್ಲಿ ಬಂದು ಕ್ಯೂ ಹಚ್ಚಿ ನಾವು ಹಾಕಿಸ್ತೀವಿ ಅಂತ ಹೇಳ್ತೀನಿ ಸರ್.